ಈ ಸಚಿನ್ ಪಾಂಚಾಳ್ ವಾಸವಾಗಿದ್ದಂತಹ ಮನೆಯಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ಕಪ್ಪನೂರು ಇಂಡಸ್ಟ್ರಿಯಲ್ ಏರಿಯಾ ಏನಿದೆ ಅಲ್ಲಿಂದ ರಿಪಬ್ಲಿಕ್ ನೈಜ ವರದಿಯನ್ನ ಕೊಡ್ತಾ ಇದೆ. ಹೇಗೆ ಬದುಕಿದ್ದ ಸಚಿನ್ ಪಾಂಚಾಳ್? ಕಪ್ಪನೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಆತನ ಮನೆ ಇತ್ತು. ಅಲ್ಲಿ ಆತ ಹೇಗಿದ್ದ? 2 ತಿಂಗಳ ಹಿಂದೆ ಆ ಮನೆ ಖಾಲಿ ಮಾಡಿದ್ದ. ಮನೆಯಲ್ಲಿ ದಾಖಲೆಗಳನ್ನ ಹೊತ್ತೊಯ್ದಿರೋ ಆರೋಪ ರಾಜರು ಕಪ್ಪನೂರ್ ಅಂಡ್ ಗ್ಯಾಂಗ್ ವಿರುದ್ಧ ಇದೆ. ಸಚಿನ್ ಸಹೋದರಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸೊ ಹೇಗೆ ಬದುಕಿದ್ದ, ಆತನ ಮನೆ, ಆತ ವಾಸ ಇದ್ದ ಜಾಗ ಹೇಗಿತ್ತು? ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇರುವಂಥದ್ದು. ಸಚಿನ್ ಕಲಬುರಗಿಯ ನಿವಾಸದಲ್ಲಿದ್ದಂಥ ಸಾಕಷ್ಟು ವಸ್ತುಗಳನ್ನು ರಾಜು ಕಪ್ಪನೂರ್ ಆ್ಯಂಡ್ ಗ್ಯಾಂಗ್ ತೆಗೆದುಕೊಂಡು ಹೋಗಿದೆ ಅನ್ನುವಂಥ ಒಂದಷ್ಟು ಆರೋಪ ಸಚಿನ್ ಸಹೋದರಿಯರು ಮಾಡಿರುವಂಥದ್ದು. ಕಲಬುರಗಿಯ ಕಪ್ಪನೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂಥ ಏನು ಗೋಲಾ ಲೇಔಟ್ನಲ್ಲಿ ಸಚಿನ್ ವಾಸವಾಗಿದ್ದ. ಈಗ ಸಚಿನ್ ಇರುವಂಥ ಮನೆಯ ಮುಂಭಾಗದಲ್ಲಿರುವಂಥದ್ದು ಗೋಲಾ ಲೇಔಟ್ನ ಮೊದಲನೇ ಮಹಡಿಯಲ್ಲಿರುವಂಥ ಮನೆಯಲ್ಲಿ ಸಚಿನ್ ಪಾಂಚಾಳ್ ಈ ಬಾಡಿಗೆಯಲ್ಲಿದ್ದ. ಇಲ್ಲಿಂದನೇ ಆತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದ ಅನ್ನುವಂಥದ್ದು ಕೂಡ ಇದೀಗ ತಿಳಿದು ಬಂದಿರುವಂಥದ್ದು. ಸದ್ಯ ನಾನೀಗ ಆ ಮೊದಲ ಮಹಡಿಯನ್ನು ಹತ್ಕೊಂಡು ಹೋಗ್ತಾ ಇರ್ತೀನಿ. ಯಾಕಂತಂದರೆ ಆತ ಇಲ್ಲಿ ಕಳೆದ ಸಾಕಷ್ಟು ದಿನಗಳಿಂದಲೂ ಕೂಡ ಆತ ವಾಸ ಮಾಡ್ತಾ ಇದ್ದ. ಇಲ್ಲಿಂದಲೇ ಕೂಡ ಆತ ಕೆಲವೊಂದಷ್ಟು ಕೆಲಸಗಳನ್ನು, ಅಂದರೆ ಕಾಂಟ್ರಾಕ್ಟರ್ ಆಗಿರುವಂಥ ಸಬ್ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಾ ಇರುವಂಥ ಕೆಲಸಗಳನ್ನು ಎಲ್ಲವೂ ಕೂಡ ಮಾಡ್ತಾ ಇದ್ದ. ಆದರೆ ಕೆಲ ತಿಂಗಳ ಹಿಂದೆ ಆತ ಏನು ಇಲ್ಲಿಂದ ಬೆಂಗಳೂರು ಮತ್ತು ಬಾಲ್ಕಿ ಈ ರೀತಿಯಾಗಿ ಓಡಾಡ್ತಾ ಇರುವಂಥ ಸಂದರ್ಭದಲ್ಲಿ ಆತನ ಮನೆಯಲ್ಲಿದ್ದಂಥ ವಸ್ತುಗಳೆಲ್ಲವೂ ಕೂಡ ತೆಗೆದುಕೊಂಡು ರಾಜು ಕಪ್ಪನೂರ್ ಆ್ಯಂಡ್ ಗ್ಯಾಂಗ್ ಹೇಳಿರುವಂಥದ್ದು ಅನ್ನುವಂಥ ಆರೋಪ ಏನು ಸಚಿನ್ ಸಹೋದರಿಯರು ಮಾಡಿರುವಂಥದ್ದು. ಇದು ಸಚಿನ್ ಪಾಂಚಾಳ್ ಇರುವಂಥ ಮನೆ. ಈ ಮನೆಯಲ್ಲೇ ಆತ ಇದ್ಕೊಂಡು ಇಲ್ಲಿಂದನೇ ಕೆಲಸ ಕಾರ್ಯಗಳಿಗೆ ತೆರಳ್ತಾ ಇದ್ದ. ಆದರೆ ಸದ್ಯ ಇದೀಗ ಆ ಮನೆ ಬೀಗ ಹಾಕಿರುವಂಥದ್ದು. ಆದರೆ ಇಲ್ಲಿ ಆತ ಇದ್ದಂಥ ಸಂದರ್ಭದಲ್ಲಿ ಆತನ ವಸ್ತುಗಳೇನಿದ್ವು ಅದೆಲ್ಲವೂ ಕೂಡ ರಾಜು ಕಪ್ಪನೂರ್ ಆ್ಯಂಡ್ ಗ್ಯಾಂಗ್ ತೆಗೆದುಕೊಂಡು ಹೋಗಿದೆ ಅನ್ನುವಂಥ ಆರೋಪ ಮಾಡಿರುವಂಥದ್ದು. ಭಾಳ ಪ್ರಮುಖವಾಗಿ ಇಲ್ಲಿ ಲ್ಯಾಪ್ಟಾಪ್ ಮತ್ತು ಆತನ ಐಫೋನ್ ಮೊಬೈಲ್ ಸೇರಿದಂತೆ ಸಾಕಷ್ಟು ದಾಖಲೆಗಳು ಕೂಡ ಇದೇ ಒಂದು ಮನೆಯಲ್ಲಿ ಇಟ್ಟಿದ್ದ ಅನ್ನುವಂಥದ್ದು. ಆ ಎಲ್ಲ ವಸ್ತುಗಳನ್ನು ಇವರು ತೆಗೆದುಕೊಂಡು ಹೋಗಿರುವಂಥದ್ದು. ಇಡೀ ಪ್ರಕರಣದ ಹಿಂದೆ ಇಲ್ಲ 25 ತಾರೀಕಿಗೆ ಬೆಳಿಗ್ಗೆ ಡೆತ್ ನೋಟ್ ಕೂಡ ಅಪ್ಲೋಡ್ ಮಾಡ್ತಾರೆ. 26 ತಾರೀಕಿಗೆ ಬೆಳಗ್ಗೆ 9 ಗಂಟೆಗೆ ಬೀದರ್ನ ಕರ್ನಾಟಕ ಕಾಲೇಜಿನ ರೈಲ್ವೆ ಹಳಿಯಲ್ಲಿ ಅವ್ರ ಶವ ಸಿಗ್ತದೆ. ಹೀಗಾಗಿ ಈ ಒಂದು ಪ್ರಕರಣದ ತನಿಖೆ ಸರ್ಕಾರ ಕೂಡ ಗೊತ್ತೇನಂದ್ರೆ ದೊಡ್ಡ ಪ್ರಮಾಣದ ತನಿಖೆ ನಡೀತಾ ಅಂತ ಹೇಳ್ಬೋದು. ರಾಜಕೀಯದಲ್ಲಿ ಕೂಡ ಸಾಕಷ್ಟೊಂದು ಸಂಚಲನ ಮೂಡಿಸಿರುವ ಈ ಒಂದು ಪ್ರಕರಣದ ಇಂಚಿಂಚು ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಈ ಸಚಿನ್ ಪಾಂಚಾಳ್ ವಾಸವಾಗಿದ್ದಂತಹ ಮನೆಯಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ಕಪ್ಪನೂರು ಇಂಡಸ್ಟ್ರಿಯಲ್ ಏರಿಯಾ ಏನಿದೆ ಅಲ್ಲಿಂದ ರಿಪಬ್ಲಿಕ್ ನೈಜ ವರದಿಯನ್ನ ಕೊಡ್ತಾ ಇದೆ. ಹೇಗೆ ಬದುಕಿದ್ದ ಸಚಿನ್ ಪಾಂಚಾಳ್? ಕಪ್ಪನೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಆತನ ಮನೆ ಇತ್ತು. ಅಲ್ಲಿ ಆತ ಹೇಗಿದ್ದ? 2 ತಿಂಗಳ ಹಿಂದೆ ಆ ಮನೆ ಖಾಲಿ ಮಾಡಿದ್ದ. ಮನೆಯಲ್ಲಿ ದಾಖಲೆಗಳನ್ನ ಹೊತ್ತೊಯ್ದಿರೋ ಆರೋಪ ರಾಜರು ಕಪ್ಪನೂರ್ ಅಂಡ್ ಗ್ಯಾಂಗ್ ವಿರುದ್ಧ ಇದೆ. ಸಚಿನ್ ಸಹೋದರಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸೊ ಹೇಗೆ ಬದುಕಿದ್ದ, ಆತನ ಮನೆ, ಆತ ವಾಸ ಇದ್ದ ಜಾಗ ಹೇಗಿತ್ತು? ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇರುವಂಥದ್ದು. ಸಚಿನ್ ಕಲಬುರಗಿಯ ನಿವಾಸದಲ್ಲಿದ್ದಂಥ ಸಾಕಷ್ಟು ವಸ್ತುಗಳನ್ನು ರಾಜು ಕಪ್ಪನೂರ್ ಆ್ಯಂಡ್ ಗ್ಯಾಂಗ್ ತೆಗೆದುಕೊಂಡು ಹೋಗಿದೆ ಅನ್ನುವಂಥ ಒಂದಷ್ಟು ಆರೋಪ ಸಚಿನ್ ಸಹೋದರಿಯರು ಮಾಡಿರುವಂಥದ್ದು. ಕಲಬುರಗಿಯ ಕಪ್ಪನೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂಥ ಏನು ಗೋಲಾ ಲೇಔಟ್ನಲ್ಲಿ ಸಚಿನ್ ವಾಸವಾಗಿದ್ದ. ಈಗ ಸಚಿನ್ ಇರುವಂಥ ಮನೆಯ ಮುಂಭಾಗದಲ್ಲಿರುವಂಥದ್ದು ಗೋಲಾ ಲೇಔಟ್ನ ಮೊದಲನೇ ಮಹಡಿಯಲ್ಲಿರುವಂಥ ಮನೆಯಲ್ಲಿ ಸಚಿನ್ ಪಾಂಚಾಳ್ ಈ ಬಾಡಿಗೆಯಲ್ಲಿದ್ದ. ಇಲ್ಲಿಂದನೇ ಆತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದ ಅನ್ನುವಂಥದ್ದು ಕೂಡ ಇದೀಗ ತಿಳಿದು ಬಂದಿರುವಂಥದ್ದು. ಸದ್ಯ ನಾನೀಗ ಆ ಮೊದಲ ಮಹಡಿಯನ್ನು ಹತ್ಕೊಂಡು ಹೋಗ್ತಾ ಇರ್ತೀನಿ. ಯಾಕಂತಂದರೆ ಆತ ಇಲ್ಲಿ ಕಳೆದ ಸಾಕಷ್ಟು ದಿನಗಳಿಂದಲೂ ಕೂಡ ಆತ ವಾಸ ಮಾಡ್ತಾ ಇದ್ದ. ಇಲ್ಲಿಂದಲೇ ಕೂಡ ಆತ ಕೆಲವೊಂದಷ್ಟು ಕೆಲಸಗಳನ್ನು, ಅಂದರೆ ಕಾಂಟ್ರಾಕ್ಟರ್ ಆಗಿರುವಂಥ ಸಬ್ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಾ ಇರುವಂಥ ಕೆಲಸಗಳನ್ನು ಎಲ್ಲವೂ ಕೂಡ ಮಾಡ್ತಾ ಇದ್ದ. ಆದರೆ ಕೆಲ ತಿಂಗಳ ಹಿಂದೆ ಆತ ಏನು ಇಲ್ಲಿಂದ ಬೆಂಗಳೂರು ಮತ್ತು ಬಾಲ್ಕಿ ಈ ರೀತಿಯಾಗಿ ಓಡಾಡ್ತಾ ಇರುವಂಥ ಸಂದರ್ಭದಲ್ಲಿ ಆತನ ಮನೆಯಲ್ಲಿದ್ದಂಥ ವಸ್ತುಗಳೆಲ್ಲವೂ ಕೂಡ ತೆಗೆದುಕೊಂಡು ರಾಜು ಕಪ್ಪನೂರ್ ಆ್ಯಂಡ್ ಗ್ಯಾಂಗ್ ಹೇಳಿರುವಂಥದ್ದು ಅನ್ನುವಂಥ ಆರೋಪ ಏನು ಸಚಿನ್ ಸಹೋದರಿಯರು ಮಾಡಿರುವಂಥದ್ದು. ಇದು ಸಚಿನ್ ಪಾಂಚಾಳ್ ಇರುವಂಥ ಮನೆ. ಈ ಮನೆಯಲ್ಲೇ ಆತ ಇದ್ಕೊಂಡು ಇಲ್ಲಿಂದನೇ ಕೆಲಸ ಕಾರ್ಯಗಳಿಗೆ ತೆರಳ್ತಾ ಇದ್ದ. ಆದರೆ ಸದ್ಯ ಇದೀಗ ಆ ಮನೆ ಬೀಗ ಹಾಕಿರುವಂಥದ್ದು. ಆದರೆ ಇಲ್ಲಿ ಆತ ಇದ್ದಂಥ ಸಂದರ್ಭದಲ್ಲಿ ಆತನ ವಸ್ತುಗಳೇನಿದ್ವು ಅದೆಲ್ಲವೂ ಕೂಡ ರಾಜು ಕಪ್ಪನೂರ್ ಆ್ಯಂಡ್ ಗ್ಯಾಂಗ್ ತೆಗೆದುಕೊಂಡು ಹೋಗಿದೆ ಅನ್ನುವಂಥ ಆರೋಪ ಮಾಡಿರುವಂಥದ್ದು. ಭಾಳ ಪ್ರಮುಖವಾಗಿ ಇಲ್ಲಿ
ಲ್ಯಾಪ್ಟಾಪ್ ಮತ್ತು ಆತನ ಐಫೋನ್ ಮೊಬೈಲ್ ಸೇರಿದಂತೆ ಸಾಕಷ್ಟು ದಾಖಲೆಗಳು ಕೂಡ ಇದೇ ಒಂದು ಮನೆಯಲ್ಲಿ ಇಟ್ಟಿದ್ದ ಅನ್ನುವಂಥದ್ದು, ಆ ಎಲ್ಲ ವಸ್ತುಗಳನ್ನು ಇವರು ತೆಗೆದುಕೊಂಡು ಹೋಗಿರುವಂಥದ್ದು. ಇಡೀ ಪ್ರಕರಣದ ಹಿಂದೆ ಈತನ ಫೋನ್ಪೇಗೆ ಅವ್ರು ಸಚಿನ್ ಸಹೋದರಿಯರನ್ನು ದುಡ್ಡು ಹಾಕ್ತಾರೆ, ಇಲ್ಲದೆ ಮೊಬೈಲ್ ಟೋಟಲಿ ಏನದಂದ್ರೆ ನೋಡ್ಬೋದು ನೀವು ಇಂಚಿಂಚು ಮಾಹಿತಿ. ಅಂದರೆ ಸಚಿನ್ ಸಾವಿಗೂ ಮುನ್ನ ಕೊನೆಗಳಿಗೆ ಇದೇ ಒಂದು ಹೋಟೆಲ್ನಲ್ಲಿ ಕಳೆದಿರು. ಏನು ಈಗಾಗಲೇ ಏನು ಊಟ ಮಾಡಿರು ಏನಿಲ್ಲ, ಮತ್ತು ಈಗಾಗಲೇ ಬಿಲ್ ಕೂಡ ಏನು ಕೃಷ್ಣ ಅಂತೇಳಿ ವೇಟ್ರ್ ಇದ್ದಾರೆ, ಆ ವೇಟ್ರದ್ದು ಏನದಂದ್ರೆ ಫೋನ್ಪೇಗೆ ಏನದಂದ್ರೆ ಹಾಕಿದರು ಪ್ರತಿಯೊಂದು ಮಾಹಿತಿ ನೀವು ನೋಡ್ಬೋದು. ಹಾಗಾದ್ರೆ ಏನು ನಿಮ್ಮ ಹೆಸರೇನು, ಎಷ್ಟು ಗಂಟೆ ಬಂದಿರೋ? ಕೃಷ್ಣ ರೀ, ಎಷ್ಟು ಗಂಟೆ 6:30ಕ್ಕೆ ಬಂದೇನು ರೀ. ಹಾಂ ಸರ್. ಯಾರ್ಯಾರು ಬಂದಿರು, ಜೊತೆ ಯಾರಿದ್ರು? ಒಬ್ಬನೇ ಇದ್ದಾರೆ ರೀ, ಮಾಸ್ ಹಸ್ಕೊಂಡ್ರಿ. ಮಾಸ್ಕ್ ಹಾಂ ರೀ. ಏನೇನು ಊಟ ಕೊಟ್ಟರೆ, ಏನೇನು ಕೇಳೋರು, ಏನೇನಾಯ್ತು? ಒಂದು ಕೇಫ್ ಸ್ಟಾಂಗ್ ರೀ ಕೊಟ್ಟಿದ್ದಾರೆ ರೀ, ಒಂದು ಕೇಫ್ ಸ್ಟಾಂಗ್ ಟಿನ್ನು, ಗಿಲಾಸು, ದಾಲ್ ಇದು ಚಿಕನ್ ಮಸಾಲ ರೀ, 2 ತಂದೂರಿ ರೊಟ್ಟಿ, 1 ಜೀರಾ ರೈಸ್ ರೀ. ಹಾಂ ರೀ. ಎಷ್ಟಾಗಿತ್ತು ಬಿಲ್ಲು? ಹಾಂ ರೀ 670 ಐತೆ ರೀ. ಏನು ದುಡ್ಡು ಕೊಟ್ಟಿಲ್ಲ ಅವರು ಹೆಂಗೆ? ಎಲ್ಲಿ ಫೋನ್ಪೇ ಮಾಡ್ಕೊಂಡ್ರೆ ನನ್ನ ಮೊಬೈಲ್ಗೆ ರೀ. ಹಾಂ ರೀ. ಯಾರದಿಂದು ಮೊಬೈಲ್ ನಂಬರ್ ರೀ ಇಲ್ಲ. ಏನು ಅಂದ್ರೆ ಯಾವ ರೀತಿ ಅವರು ಚಲನವಲನ ಯಾವ ರೀತಿ ಇತ್ತು? ಏನು ಸ್ವಲ್ಪ ನಿರಾಶೆ ಇದ್ರ, ಏನೇನು ಖುಷಿಲಿದ್ರ? ಇಲ್ಲ, ಒಬ್ಬರೇ ಕುಂತೀರಿ ಅವರು. ಆರಾಮ್ ಮೊಬೈಲ್ದಾಗ ನೋಡ್ಕೊತ್ರಿ. ಅವ್ರ ಫೋನ್ ಇತ್ತು ರೀ. ಹಾಂ ರೀ. ನೋಡ್ಬೋದು ನೀವು ಎಕ್ಸ್ಕ್ಲೂಸಿವ್ ಆಗಿ ಇದೇ ಒಂದು 1,500 ರೂಪಾಯಿ ಮೋಹನ್ ಅಂಥೇಳಿ, ಅಂದರೆ ಸಚಿನ್ ಅವರ ಸಹೋದರಿಯರ ಹಸ್ಬೆಂಡ್ ಇರ್ತಾರೆ, ಅವರು ಮೋಹನ್ ಏನದಂದ್ರೆ ಇದೇ ಒಂದು ಕೃಷ್ಣ ಅವರ ಮೊಬೈಲ್ಗೆ 1,500 ರೂಪಾಯಿ ಏನು ಈಗಾಗಲೇ ಹೋಟೆಲ್ ಬಿಲ್ ಇರ್ತಾ ಆ ದುಡ್ಡು ಕೂಡ ಹಾಕ್ತಾರೆ. ನೋಡ್ಬೋದು ನೀವು ಆ ದುಡ್ಡು ಹಾಕಿದ್ದು ದಾಖಲೆ. ಇದೇ ಒಂದು ಹೋಟೆಲ್ದಲ್ಲಿ ಏನದಂದ್ರೆ ಆತ ಕೊನೆ ಗಳಿಗೆಯಲ್ಲಿ ಅಂದರೆ ಎಷ್ಟು ಗಂಟೆ ಬಂದರು ಅವರು? ಎಷ್ಟಕ್ಕೆ ಬಂದಿರಿ ಇಲ್ಲಿ? 6:30ಕ್ಕೆ ರೀ. ಎಷ್ಟುವರೆಗೆ ಇಲ್ಲಿ ಆ ಫೋನ್ಪೇ ಮಾಡ್ರಿ 7:37ಕ್ಕೆ ಹೊರಗೆ ಬಂದಾರೆ. ಇದು 8:37ಕ್ಕೆ ಹೊರಗೆ ಬಂದಾರೆ. ಹಾಂ ರೀ. ಅಂದ್ರೆ ಯಾರಿಗಾರ ಫೋನಲ್ಲಿ ಮಾತಾಡೋದು ಏನಾರ ಅದು ಇದು? ನನ್ನ ಫೋನಿಂದ ಮಾತಾಡ್ಕೊತ ಬಂದಿರಿ, ಇಲ್ಲಿ ಬಂದು ಇಲ್ಲಿ ಫೋನ್ ಕೊಟ್ರಿ. ನಿಮ್ಮ ಫೋನಿಂದ ಮಾತಾಡ್ಯಾರ? ಹಾಂ, ನನ್ನ ಫೋನಿಂದ ರೀ. ಯಾರಿಗೆ ಮಾತಾಡ್ಯಾರ? ಅವ್ರ ಅಕ್ಕರಿಗೆ ಅಂತ, ನಾನು ಫೋನ್ ತೊಗೊಂಡು ಅವ್ರ ಅಕ್ಕರಿಗೆ ಅಂತ ಮಾಡ್ಯಾರ. ಅವ್ರ ನಂಬರ್ ಭೀ ಅದಾರ ಮೊಬೈಲ್. ಮಾತಾಡಿ ಬಿಲ್ ಹಾಕ್ಸ್ಕೊಂಡಿದ್ದಾರೆ. ಹಾಂ, ಬಿಲ್ ಹಾಕೊಂಡ್ರಿ, ಆಮೇಲೆ ಕಟ್ ಮಾಡಿ ಫೋನ್ ಕೊಟ್ರಿ ನಂಗೆ. ಏನು ನಿಮ್ಮ ಹೆಸರು? ಕೃಷ್ಣ ರೀ. ಸೊ ಇದು ಕೃಷ್ಣ ಅಂತೇಳಿ ವೇಟ್ರು, ಇವ್ರದೇ ಒಂದು ಮೊಬೈಲು, ಇವ್ರದೇ ಒಂದು ಫೋನಿಂದ ಅವ್ರ ಸಹೋದರಿಗೆ ಮಾತಾಡಿ ದುಡ್ಡು ಕೂಡ ಹಾಕೋತಾರೆ. ಈಗಾಗಲೇ ತನಿಖೆ ಕೂಡ ಚುರುಕುಗೊಂಡದ ನೋಡ್ಬೋದು ನೀವು. ರೈಲ್ವೆ ಪೊಲೀಸರು ಕೂಡ ಹೋಟೆಲ್ಗೆ ಆಗಮಿಸಿದ್ದಾರೆ. ಪ್ರತಿಯೊಂದು ದಾಖಲೆ ಪರಿಶೀಲನೆ ಕಾರ್ಯ ಏನದನ್ನು ನಡೀತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಸಚಿನ್ ಸಾವು ನಿಜಕ್ಕೂ ರಾಜ್ಯದಲ್ಲೇ ಸಾಕಷ್ಟು ಒಂದು ಅಲ್ಲೋಲ್ ಕಲ್ಲೋಲ್ ಸೃಷ್ಟಿ ಮಾಡಿದೆ. ಈಗಾಗಲೇ ರಾಜ್ಯದಲ್ಲೇ ಒಂದು ಸಂಚಲನ ಮೂಡಿಸಿರುವ ಈ ಒಂದು ಪ್ರಕರಣದ ಇಂಚಿಂಚು ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ಅಂತ ಹೇಳ್ಬೋದು. ಸಚಿನ್ ಕೊನೆಯ ದಿನಗಳು ನಾವು ತೋರಿಸ್ತಾ ಇದ್ದೀವಿ. 24 ಡಿಸೆಂಬರ್ಗೆ ಇದೇ ಒಂದು ಹೋಟೆಲ್ದಲ್ಲಿ ಬಂದು ಊಟ ಮಾಡಿ ಏನು ಸಚಿನ್ ಹೋಗಿದ್ದಾನೆ, ನಂತರ ಎಲ್ಲಿ ಹೋದನು ಏನಿಲ್ಲ. 25 ತಾರೀಕಿಗೆ ಬೆಳಿಗ್ಗೆ ಡೆತ್ ನೋಟ್ ಕೂಡ ಅಪ್ಲೋಡ್ ಮಾಡ್ತಾರೆ. 26 ತಾರೀಕಿಗೆ ಬೆಳಗ್ಗೆ 9 ಗಂಟೆಗೆ ಬೀದರ್ನ ಕರ್ನಾಟಕ ಕಾಲೇಜಿನ ರೈಲ್ವೆ ಹಳಿಯಲ್ಲಿ ಅವ್ರ ಶವ ಸಿಗ್ತದೆ. ಹೀಗಾಗಿ ಈ ಒಂದು ಪ್ರಕರಣದ ತನಿಖೆ ಸರ್ಕಾರ ಕೂಡ ಗೊತ್ತೇನದಂದ್ರೆ ದೊಡ್ಡ ಪ್ರಮಾಣದ ತನಿಖೆ ನಡೀತಾ ಅಂತ ಹೇಳ್ಬೋದು. ರಾಜಕೀಯದಲ್ಲಿ ಕೂಡ ಸಾಕಷ್ಟೊಂದು ಸಂಚಲನ ಮೂಡಿಸಿರುವ ಈ ಒಂದು ಪ್ರಕರಣದ ಇಂಚಿಂಚು ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.